ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 25 ದಿನ ಕಣಿವೆಯಲ್ಲಿ ರಕ್ತ ಬಸಿದು ತಿಂಗಳಾಗ್ತಾ ಬಂತು. ಮೋದಿಗೆ ಹೋಗಿ ಕೇಳುವಂತಂದ ನರಮೇಧ ಮಾಡಿದ್ದ ರಣ ರಕ್ಕಸರ ಸುಳಿವು ಸಿಗ್ತಾ ಇಲ್ಲ. ಹಿಮಪರ್ವತ ಬೆಟ್ಟ ಗುಡ್ಡಗಳಲ್ಲಿ ಸೇನೆ ಸರ್ಚ್ ಮಾಡಿದ್ರು, ಉಗ್ರರು ಪತ್ತೆಯಾಗಿಲ್ಲ. ಜಮ್ಮು ಕಾಶ್ಮೀರಕ್ಕೆ ಹಿಡಿದಿರೋ ಉಗ್ರ ಗ್ರಹಣ ಬಿಡುಗಡೆಯಾಗಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಪಾಕಿಸ್ತಾನದ ಗುಳ್ಳೆನರಿಯಾಟ ಅವರ ಬಾಯಲ್ಲೇ ಬಂದಿದೆ. ಭಾರತ ಮಿಸೈಲ್ಗಳ ಸದ್ದು ಪಾಕ್ ಪ್ರಧಾನಿಯ ಎದೆ ನಡುಗಿಸಿದೆ. ನಿದ್ದೆಯಲ್ಲೂ ಭಾರತ ಮಾಡಿದ್ದ ದಾಳಿ ಶರೀಫ್ಗೆ ದುಸ್ವಪ್ನವಾಗಿ ಕಾಡಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಕಿಸ್ತಾನದ ರಕ್ಷಣಾ ತಜ್ಞರೇ ಜೈ ಎಂದಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಭಾರತದ ಜಲ ಯುದ್ಧ ಮುಂದುವರೆದಿದೆ. ಚಿನಾಬ್ ನದಿ ನೀರು ಬಳಕೆಗೆ ಭಾರತ ಮತ್ತೊಂದು ಪ್ಲಾನ್ ಮಾಡಿದೆ. ನಾಳೆಗೆ ಕದನ ವಿರಾಮ ಮುಕ್ತಾಯವಾಗಲಿದೆ. ಮತ್ತೆ ಏನಾಗುತ್ತೋ ಅನ್ನುವಂಥ ಕುತೂಹಲ ಮೂಡಿದೆ. ಆಪರೇಷನ್ ಕೆಲ್ಲರ್ ಬಗ್ಗೆ ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡ್ತಾ ಇದೆ. ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡಲು ಭಾರತ ಪಣ ತೊಟ್ಟಿದೆ. ಸರ್ವ ಪಕ್ಷಗಳ ಸಂಸದರ ನಿಯೋಗ ರಚಿಸಿ ಗುಳ್ಳೆನರಿಯ ವೇಷ ಕಳಚಲು ಸಜ್ಜಾಗಿದೆ. ವಿಶ್ವದ ಹಲವು ದೇಶಗಳಿಗೆ ಸಂಸದರು ಭೇಟಿ ನೀಡೋದಕ್ಕಿದ್ದಾರೆ. ಪಾಕ್ ಸೈತಾನರ ಕೂಪ ಅನ್ನೋದನ್ನು ಭಾರತ ಮನವರಿಕೆ ಮಾಡಲಿದೆ. ಹೊರಗಿನ ಶತ್ರುಗಳಿಗಿಂತ ಒಳ ಶತ್ರುಗಳೇ ವೆರಿ ವೆರಿ ಡೇಂಜರಸ್. ದೇಶದಲ್ಲೇ ಇದ್ದು ಪಾಕ್ ಕಿವಿಗೆ ತುತ್ತೂರಿ ಊದ್ತಾ ಇದ್ದಂಥ ನಯವಂಚಕರು ಬಲೆಗೆ ಬಿದ್ದಿದ್ದಾರೆ. ಪಾಕ್ಗೆ ಸೂಕ್ಷ್ಮ ಮಾಹಿತಿ ಹಂಚಿಕೆ ಮಾಡ್ತಾ ಇದ್ದಂಥ ಯೂಟ್ಯೂಬರ್ ಜ್ಯೋತಿಯ ಬಂಧನ ಆಗಿದೆ. ಭಾರತಕ್ಕೆ ಬಂದಿದ್ದ 2 ಐಸಿಸ್ ಉಗ್ರರು ಸೆರೆ ಸಿಕ್ಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.